ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ, ಕರ್ನಾಟಕ ರಾಜ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಹಾಗೂ ಚಂದನ ವಾಹಿನಿ ಇವರೆಲ್ಲರ ಸಹಯೋಗದೊಡನೆ ರಾಜ್ಯ ಮಟ್ಟದ ವಿಜ್ಞಾನ ಕ್ವಿಜ್ ಸ್ಪರ್ಧೆ ನಡೀತಾ ಇದೆ. ಸರ್ ಸಿ ವಿ ರಾಮನ್ ಅವರ ಹೆಸರಲ್ಲಿ ನಡೀತಾ ಇರೋ ಈ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು, ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಆಯ್ಕೆಗಳ ಸುತ್ತು ಈಗಾಗಲೇ ಮುಗಿದಿದೆ. ಕ್ವಾರ್ಟರ್ ಫೈನಲ್ ಮೂರನೆಯ ಸ್ಪರ್ಧೆಯನ್ನು ಇವತ್ತು ನಾವು ನೋಡಲಿದ್ದೇವೆ. ಈ ಸ್ಪರ್ಧೆಯಲ್ಲಿ ಯಾವ ಜಿಲ್ಲೆಯ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯ ಮಾಡಿಕೊಂಡು ಕಾರ್ಯಕ್ರಮ ಮುಂದುವರಿಸೋಣ. ಇಂದಿನ ಕಾರ್ಯಕ್ರಮದ ಮೊದಲ ತಂಡ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚವನ್ ಪಿ ಶರ್ಮಾ. ನಾನು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಶಿರಸಿ ತಾಲೂಕಿನ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ತಂಡದ ನಾಯಕನಾಗಿರುತ್ತೇನೆ. ಸ್ವಾಗತ ತಮಗೆ, ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣವ್ ರವೀಂದ್ರ ಹೆಗಡೆ. ನಾನು ಶಿರಸಿ ಶೈಕ್ಷಣಿಕ ಜಿಲ್ಲೆಯ ಶಿರಸಿ ತಾಲೂಕಿನ ಲಯನ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಶಿರಸಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮ ಜೊತೆಯಲ್ಲಿ ಬಂದಿರುವ ಎರಡನೆಯ ತಂಡ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ವರ್ಷಿಣಿ ಸಿ. ನಾನು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಸಂತ ತೆರೇಸಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಹಾಗೂ ನಾನು ಈ ತಂಡದ ನಾಯಕಿಯಾಗಿರುತ್ತೇನೆ. ತುಂಬ ಸಂತೋಷ. ಸ್ವಾಗತ ತಮಗೆ, ತಮ್ಮ ಸಹ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನಾನು ವಸುಂಧರಾ ಶ್ರೀಕಾಂತ್. ನಾನು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಸಂತ ತೆರೇಸಾ ಬಾಲಕಿಯರ ಪ್ರೌಢಶಾಲೆಯಿಂದ ಬಂದಿದ್ದೇನೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೋಲಾರ ತಂಡಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎರಡೂ ತಂಡಗಳು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 11 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕಗಳ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ಈಗ ನೋಡೋಣ. ಹೈಡ್ರೋಪೋನಿಕ್ಸ್, ಜಲಕೃಷಿ, ಎಸ್ ವಿ ಸಂಕನೂರ್ ಹಾಗೂ ಎಚ್ ಸಿ ಪಾಟೀಲ್ ಬರೆದಿರುವಂಥದ್ದು. ನಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ವಿಶ್ವದ ಭೌತ ದ್ರವ್ಯವು ಕಣಗಳಿಂದಾಗಿದೆ ಎಂದು ಮೊದಲು ಯಾರು ಪ್ರತಿಪಾದಿಸಿದರು? ಆಯ್ಕೆಗಳು ಬರೋದಕ್ಕೆ ಮೊದಲೇ ಕೋಲಾರ ತಂಡ ಬಜರ್ ಒತ್ತಿದ್ದಾರೆ. ಉತ್ತರ ಕನಾದ ಅವರು. ಕಣಾದ. ಶಿರ್ಸಿ ಡೆಮೋಕ್ರಿಟಸ್. ಆಯ್ಕೆಗಳನ್ನು ನೋಡೋಣ. ಡೆಮೋಕ್ರಿಟಸ್, ಕಣಾದ, ಜಾನ್ ಡಾಲ್ಟನ್, ಸುಶ್ರುತ. ಡೆಮೋಕ್ರಿಟಸ್ ಹಾಗೂ ಕಣಾದ, ಯಾವ ಉತ್ತರ ಸರಿ ನೋಡೋಣ. ಕಣಾದ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಕೊಟ್ಟವರು ಕೋಲಾರ ತಂಡದ ವಿದ್ಯಾರ್ಥಿಗಳು. ಹೈಡ್ರೋಪೋನಿಕ್ಸ್ ಈ ಪುಸ್ತಕದ ಜೊತೆ ಇನ್ನೂ ಒಂದು ಪುಸ್ತಕ ಗ್ಲೈಡರ್ ತಮಗೆ ಕೊಡ್ತಾ ಇದ್ದೇನೆ. ಕಣಾದನಿಗೆ ಹಲವು ಹೆಸರುಗಳು ಇತ್ತು ಅಂತ ನಮಗೆ ಗೊತ್ತಾಗ್ತಾ ಇದೆ. ಕಾಶ್ಯಪ, ಉಲೂಕ, ಕಣಂದ, ಕಣಭುಕ್ ಹೀಗೆಲ್ಲ ಕರೀತಾ ಇದ್ದರು. ಕಣಾದ ವೈಶೇಷಿಕ ದರ್ಶನವನ್ನು ಪ್ರತಿಪಾದಿಸಿದ್ರು. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಇದ್ದವರು. ತಜ್ಞರ ನಡುವೆ ಮಾತುಕತೆ ನಡೀತಾ ಇದೆ. ಡೆಮೋಕ್ರಿಟಿಸ್ ಮೊದಲು ಹೇಳಿದ್ರ ಅಥವಾ ಕಣಾದ ಹೇಳಿದ್ರ ಇತ್ಯಾದಿಗಳೆಲ್ಲ ನಡೀತಾ ಇದೆ. ಅದು ಬೇರೆ ವಿಚಾರ. ಆದರೆ ಸಾಮಾನ್ಯವಾಗಿ ಗೊತ್ತಿರೋ ಮಾಹಿತಿ ಏನು ಅಂದರೆ, ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಕಣಾದ ಮಹರ್ಷಿಗಳು ಇದ್ದರು. ಈ ಮಾಹಿತಿ ಗೊತ್ತಿರೋದ್ರಿಂದ ಕಣಗಳ ಅಸ್ತಿತ್ವದ ಬಗ್ಗೆ ಮೊದಲ ಬಾರಿಗೆ ತಿಳಿಸ್ತವರು ಕಣಾದ ಅಂತ ನಾವೆಲ್ಲ ಒಪ್ಪಿದ್ದೇವೆ. ಮುಂದಿನ ಪುಸ್ತಕ ತೋಟದ ಲೋಕದ ಪಾಠಗಳು. ಡಾಕ್ಟರ್ ಬಿ ರೇವತಿ ನಂದನ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ: ಒಬ್ಬ ವಯಸ್ಕ ಮನುಷ್ಯನ ಇಡೀ ಶರೀರದಲ್ಲಿ ಸುಮಾರು ಎಷ್ಟು ಉಪ್ಪು ಇರಬಹುದು? ಆಯ್ಕೆಗಳನ್ನು ನೋಡೋಣ. 500 ಗ್ರಾಂ,
750 ಗ್ರಾಮ್, 250 ಗ್ರಾಮ್, 1000 ಗ್ರಾಮ್. ಸಿರ್ಸಿ 1000 ಗ್ರಾಮ್. ಒಂದು ಕೆ ಜಿ ಇದೆ ಒಬ್ಬ ಮನುಷ್ಯನ ದೇಹದಲ್ಲಿ ಅಂತ ತಮ್ಮ ಉತ್ತರ. ಹೇಳಿ ಕೋಲಾರ. 250 ಗ್ರಾಮ್. 250 ಗ್ರಾಮ್ ಆಯ್ಕೆ 3. ಉತ್ತರ ಇಡೀ ದೇಹದಲ್ಲಿರುವ ಸೋಡಿಯಂ ಕ್ಲೋರೈಡ್ ಉಪ್ಪನ್ನು ಸಂಗ್ರಹಿಸಿ ಒಂದು ಕಡೆ ತೂಕ ಮಾಡಿದ್ರೆ ಸುಮಾರು 1/4 kg 250 ಗ್ರಾಮ್ ಅಷ್ಟು ತೂಗುತ್ತೆ ಅಂತ ಹೇಳ್ತಾರೆ. ಉಪ್ಪಿಲ್ಲದೆ ನಾವು ಬದುಕಬಹುದಾ? ಇಲ್ಲ ಸರ್. ಈಗ ಬೇರೆ ಯಾವುದೇ ಪ್ರಾಣಿ ತಾನು ತಿನ್ನೋ ಆಹಾರಕ್ಕೆ ಉಪ್ಪು ಹಾಕಿ ಉಪ್ಪು ಜಾಸ್ತಿ ಆಯಿತು ಉಪ್ಪು ಕಮ್ಮಿ ಆಯಿತು ಅಂತ ಗಲಾಟೆ ಮಾಡುತ್ತಾ? ಇಲ್ಲ ಮಾಡಲ್ಲ. ಮನುಷ್ಯ ಒಬ್ಬನೇ ಸರ್. ಏನಮ್ಮ ಇಷ್ಟೊಂದು ಉಪ್ಪು ಹಾಕ್ಬಿಟ್ಟಿದೀಯಾ ಅಂತ ಹೇಳಿ ಅಮ್ಮನ ಜೊತೆ ಜಗಳ ಮಾಡೋದು ನಾವು ಮಾತ್ರ ಅಲ್ವಾ? ಉಪ್ಪು ಬೇಕೇ ಬೇಕಾ ನಮಗೆ? ಹೌದು ಸರ್. ಸೋಡಿಯಂ ಅನ್ನೋ ಎಲಿಮೆಂಟು ನಮ್ಮ ದೇಹಕ್ಕೆ ಬಹಳ ಅಗತ್ಯ ಸರ್. ಅದು ನಮ್ಮ ಬಾಡಿ ಮೆಟಬಾಲಿಸಮ್ ಆಗಿ BP, ಬ್ಲಡ್ ಪ್ರೆಷರ್ ಎಲ್ಲ ರೆಗ್ಯುಲೇಟ್ ಮಾಡೋಕ್ಕೆ ತುಂಬ ಇಂಪಾರ್ಟೆಂಟ್ ಸರ್. ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಮಾಡೋಕ್ಕೆ ಅದು ಅಯೋಡಿನ್ ಇರ್ತದೆ ಸರ್. ಅದರಲ್ಲಿ ಅಯೋಡೈಸ್ ಸಾಲ್ಟಲ್ಲಿ ಅಯೋಡಿನ್ ಇರ್ತದೆ. ಅದರಿಂದ ಥೈರಾಕ್ಸಿನ್ ಸೋಡಿಯಂ ಅಯಾನ್, ಕ್ಲೋರೈಡ್ ಅಯಾನ್ ನಮ್ಮ ನರಮಂಡಲ ನರಗಳು ಕೆಲಸ ಮಾಡಲಿಕ್ಕೆ ತೀರಾ ಅಗತ್ಯ. ಸೋಡಿಯಂ ಅಯಾನು ಕ್ಲೋರೈಡ್ ಅಯಾನು ನಮ್ಮ ದೇಹದಲ್ಲಿ ಇದ್ದಕ್ಕಿದ್ದಂಗೆ ಮಾಯವಾತು ಅಂತ ಇಟ್ಕೊಳ್ಳಿ, 1 ನಿಮಿಷ ಕಾಲನೂ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾವು ಬದುಕಿದ್ದೇವೆ ಅಂದರೆ ಸೋಡಿಯಂ ಅಯಾನಿಗೆ, ಕ್ಲೋರೈಡ್ ಅಯಾನಿಗೆ ನಾವು ಋಣಿಗಳಾಗಿರಬೇಕು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಹಾವುಗಳು, ಡಾಕ್ಟರ್ HS ನಿರಂಜನ ಆರಾಧ್ಯ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಸಿರ್ಸಿ ಶೈಕ್ಷಣಿಕ ಜಿಲ್ಲೆ. ಜಿಮ್ ಕಾರ್ಬೆಟ್. ಪೂರ್ತಿ ಉತ್ತರ. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್. ಉತ್ತರ ಕೊಡ್ತೀರಾ ಕೋಲಾರ? ಆಯ್ಕೆಗಳು ಬೇಕು. ಆಯ್ಕೆಗಳು: ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ, ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವನ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಕೋಲಾರ ಅದೇ ಉತ್ತರ. ಉತ್ತರವನ್ನು ನೋಡೋಣ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಉತ್ತರ ಸರಿಯಾಗಿದೆ. ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ಹಾವುಗಳು ಈ ಪುಸ್ತಕ ಕೊಟ್ಟಿದ್ದೇವೆ. ಇನ್ನೂ ಒಂದು ಪುಸ್ತಕ ಕೊಡಬೇಕಾ? ಇನ್ನೂ ಒಂದು ಪುಸ್ತಕ, ಪರಿಸರ ಸಂರಕ್ಷಣೆಗಾಗಿ ಗಟ್ಟಿ ಕಸದ ನಿರ್ವಹಣೆ, ಡಾಕ್ಟರ್ HS ನಿರಂಜನ ಆರಾಧ್ಯ ಬರೆದಂಥ ಪುಸ್ತಕ. 2 ಪುಸ್ತಕ ಸಿರ್ಸಿ ತಂಡಕ್ಕೆ ದೊರೆತಿದೆ. ಯಾರು ಜಿಮ್ ಕಾರ್ಬೆಟ್? ಅವನು ಒಂದು ಬೇಟೆಗಾರ ಆಗಿರ್ತಾನೆ, ಬ್ರಿಟಿಷ್ ಬೇಟೆಗಾರ. ಅಷ್ಟೇನಾ? ಬೇಟೆಗಾರ ಅಷ್ಟೇ ಗೊತ್ತಿರೋದು. ಕೋಲಾರ ಜಿಮ್ ಕಾರ್ಬೆಟ್ ಬರೆದಂಥ ಪುಸ್ತಕ ಓದಿದ್ದೀರಾ? ಓದಿ. ಭಾಳ ಖುಷಿ ಕೊಡುತ್ತೆ, ವಿಚಾರವನ್ನು ತಿಳಿಸುತ್ತೆ. ಹಾಗಾಗಿ ದಯವಿಟ್ಟು ಓದಿ. 1936ರಲ್ಲಿ ಉತ್ತರಾಖಂಡ್ ಯಾವುದಿದೆ ಅಲ್ಲಿ ನೈನಿಟಾಲ್ ಅಂತ ಒಂದು ಸ್ಥಳ ಇದೆ, ಅಲ್ಲಿ ಈ ಉದ್ಯಾನವನ ಇದೆ. ಇದರ ಮೂಲ ಹೆಸರು ಇದ್ದದ್ದು ಹ್ಯಾಲೆ ರಾಷ್ಟ್ರೀಯ ಉದ್ಯಾನವನ ಅಂತ. ಆಮೇಲೆ ಅದನ್ನು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತ ಮಾಡಿದ್ರು. ವಿಶೇಷವಾಗಿ ಬಂಗಾಳದ ಹುಲಿಗಳು ಇಲ್ಲಿವೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಹರಿಯದವರ ಸಮಸ್ಯೆಗಳನ್ನು ನಿಭಾಯಿಸುವುದು ಹೇಗೆ? ಡಾಕ್ಟರ್ CR ಚಂದ್ರಶೇಖರ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ. ಗೊಬ್ಬರ ಮೂಲಗಳನ್ನು ಹೊಂದಿಸಿ. 2 ಪಟ್ಟಿಗಳು: ಮೀನುಗೊಬ್ಬರ, ಸಗಣಿ ಗೊಬ್ಬರ, ಕುಣಪ, ಸುರಪಾಲ, ಬೃಹತ್ ಸಂಹಿತೆ, ಕೃಷಿ ಪರಾಶರ, ಕೌಟಿಲ್ಯ. ನಿಮ್ಮ ಪಠ್ಯದಲ್ಲಿರುವಂಥ ಮಾಹಿತಿ ವಿಶೇಷವಾದದ್ದೇನಲ್ಲ. ಹೇಳಿ ಸಿರ್ಸಿ. ಮೀನುಗೊಬ್ಬರ, ಬೃಹತ್ ಸಂಹಿತೆ. ಮೀನುಗೊಬ್ಬರ, ಬೃಹತ್ ಸಂಹಿತೆ. ಸಗಣಿ ಗೊಬ್ಬರ, ಕೃಷಿ ಪರಾಶರ, ಕುಣಪ, ಸುರಪಾಲ. ಕೋಲಾರ ತಾವು ಹೇಳ್ತೀರಾ? ಎಸ್ ಸರ್. ಮೀನುಗೊಬ್ಬರ, ಬೃಹತ್ ಸಂಹಿತೆ, ಸಗಣಿ ಗೊಬ್ಬರ, ಕೃಷಿ ಪರಶಾರ, ಕುಣಪ, ಕೌಟಿಲ್ಯ. ಉತ್ತರವನ್ನು ನೋಡ್ತಾ ಹೋಗೋಣ. ಮೀನುಗೊಬ್ಬರ ಕೌಟಿಲ್ಯ ಮಹರ್ಷಿಗಳು ಹೇಳಿದ್ದು. ಸಗಣಿ ಗೊಬ್ಬರದ ಉಪಯೋಗವನ್ನು ಕೃಷಿ ಪರಾಶರದಲ್ಲಿ ನಾವು ಓದಬಹುದು. ಕುಣಪದವನ್ನು ಸುರಪಾಲ ತಿಳಿಸ್ಕೊಡ್ತಾನೆ. ಕುಣಪ ಅಂದ್ರೇನು?
ಕೇಳಿದ್ದೀರಾ? ದ್ರವ ಗೊಬ್ಬರ, ಲಿಕ್ವಿಡ್ ಮೆನ್ಯೂರ್, ಹೊಸ ಪರಿಕಲ್ಪನೆ. ನಾವೆಲ್ಲ ಉಪಯೋಗಿಸೋದೆಲ್ಲ ಘನ ಗೊಬ್ಬರಗಳನ್ನು, ರಾಸಾಯನಿಕವಾಗಲಿ ಅಥವಾ ಸಾಂಪ್ರದಾಯಿಕ ಗೊಬ್ಬರ ಆಗಲಿ ಘನ ರೂಪದಲ್ಲಿರುತ್ತೆ. ಆದರೆ ದ್ರವ ರೂಪದಲ್ಲೂ ಗೊಬ್ಬರವನ್ನು ತಯಾರಿಸಿ ಗಿಡಗಳಿಗೆ ನೀಡಿದರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅನ್ನೋ ವಿವರಣೆಯನ್ನು ಸುರಪಾಲ ತಿಳಿಸ್ತಾನೆ ನಮಗೆ. ಈ ಬಗ್ಗೆ ಇನ್ನೂ ಅಧ್ಯಯನಗಳನ್ನು ನಾವು ಮಾಡಬೇಕಾಗಿದೆ. ಪುಸ್ತಕ ಯಾರಿಗೂ ಸಿಗ್ತಾ ಇಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, ಹಲ್ಲುಗಳ ರಕ್ಷಣೆ ಹೇಗೆ? ಡಾಕ್ಟರ್ KS ಚೈತ್ರ ಈ ಪುಸ್ತಕವನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಅಂತಿಮ ಉತ್ತರದ ಮಹತ್ವವನ್ನು ನೀಡಿ. ಲೆಕ್ಕಗಳು ಬಂದಿದೆ. 1 ನಿಮಿಷದ ಕಾಲಾವಕಾಶ. ಸರ್. ಇನ್ನೊಂದ್ಸಲ ಹೇಳಿ. 1869. ಸೇರಿಸಿ. ಬರಲಿ. ಲೆಕ್ಕ ಮಾಡಿಲ್ವಾ? ಯಾಕಪ್ಪ, ಕಷ್ಟ ಇತ್ತ ಲೆಕ್ಕ? ಉತ್ತರವನ್ನು ನೋಡ್ತಾ ಹೋಗಬಹುದಾ? ಒಂದು ಉತ್ತರ 600, 550, 800, 19 ಎಲ್ಲವನ್ನು ಕೂಡಿದ್ರೆ 1969 ಬರುತ್ತೆ. 800 ಅಂದ್ಬಿಟ್ರಿ, 100 ಅಂಕ ಹೆಚ್ಚು ಕಡಿಮೆ ಆಗೋಯ್ತು. 100 ಸಂಖ್ಯೆ ಅಲ್ವಾ? ಯಾರಿಗೂ ಅಂಕ ಸಿಗ್ತಾ ಇಲ್ಲ. ಆದರೆ ಉಪಪ್ರಶ್ನೆ ಏನಿದೆ ಅದನ್ನು ಹೇಳಿಕೊಳ್ಳಾರ. ಪ್ರಶ್ನೆ ಕೇಳೇ ಇಲ್ಲ ನಾನು, ಆಗಲೇ ಬಸರುತ್ತಿದ್ದೀರಿ. ಹೇಳಿ ಸರ್. ಇಸ್ರೋ ಅನ್ನ ಸ್ಥಾಪಿಸಲಾಯಿತು ಸರ್. ಇಸ್ರೋ ಸ್ಥಾಪಿಸಲಾಯಿತು ಮತ್ತು ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮೂನ್ಗೆ ಹೋಗಿದ್ರು. ಯಾವ್ದಾದ್ರು ಒಂದು ಉತ್ತರ ಕೊಟ್ಟರೆ ಒಳ್ಳೆಯದೇನು. ಇಸ್ರೋ ಸ್ಥಾಪನೆ ಆಯಿತು ಸರ್. ಹಾಂ. ಸೇರಿಸಿ. ಪುಸ್ತಕವನ್ನು ಕೋಲಾರ ತಂಡಕ್ಕೆ ಕೊಡ್ತಾ ಇದ್ದೇನೆ. ಯಾಕೆ ಅಂದರೆ ಮನುಷ್ಯನ ಮೇಲೆ ಚಂದ್ರನ ಮೇಲೆ ಮನುಷ್ಯ ತನ್ನ ಪಾದವನ್ನು ಇಟ್ಟಿದ್ದು 1969ರಲ್ಲಿ. ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ತಾವೇನು ಹೇಳಿದ್ರಿ, ಆ ಉತ್ತರ ಸರಿಯಾಗಿದೆ. ಆ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂತ ನಿರೀಕ್ಷೆ ಮಾಡಿಕೊಂಡಿದ್ದೆ. ಆದರೆ ಏನು ಪ್ರಶ್ನೆ ಕೇಳಬಹುದು ಅಂತ ಊಹಿಸಿ ನೀವೇ ಉತ್ತರ ಕೊಟ್ರಿ ಅಲ್ವಾ, ಖುಷಿ ಕೊಡ್ತು ನನಗೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ, 4 ಪುಸ್ತಕಗಳನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಬಣ್ಣರಹಿತ, ವಾಸನೆ ರಹಿತ, ರುಚಿರಹಿತ, ಗಾಳಿಗಿಂತ ತುಸು ಭಾರವಾದ ಅನಿಲ. ಯಾವ ಅನಿಲದ ಬಗ್ಗೆ ಮಾತಾಡ್ತಾ ಇದ್ದೇವೆ? ಆಕ್ಸೋಕಾರ್ಬನ್ ಎಂಬ ಇನ್ನೊಂದು ಹೆಸರು ಉಂಟು, ಅಪರೂಪದ ಹೆಸರು. ಸುಳುಹು 1. ಗಾಳಿಯಲ್ಲಿ ಸಾಕಷ್ಟು ಆಮ್ಲಜನಕವಿದ್ದಾಗ ಈ ಅನಿಲವು ನೀಲ ಬಣ್ಣದೊಡನೆ ಉರಿದು ಕಾರ್ಬನ್ ಡೈಆಕ್ಸೈಡನ್ನು ಉತ್ಪಾದಿಸುತ್ತದೆ. ಸುಳುಹು 2. ಆಮ್ಲಜನಕವು ಅಗತ್ಯ ಪ್ರಮಾಣದಲ್ಲಿ ದೊರೆಯದ ಸ್ಥಿತಿಯಲ್ಲಿ ಕಾರ್ಬನ್ ಸಂಯುಕ್ತಗಳು ಉರಿದಾಗ ಈ ಅನಿಲ ರೂಪುಗೊಳ್ಳುತ್ತದೆ. ಉದಾಹರಣೆ, ಅಂತರ್ದಹನ ಎಂಜಿನ್, ಇಂಟರ್ನಲ್ ಕಂಬಸ್ಟನ್ ಎಂಜಿನ್, ಕೋಲಾರ. ಕಾರ್ಬನ್ ಮೊನಾಕ್ಸೈಡ್. ಸೇರಿಸಿ. ಕಾರ್ಬನ್ ಮೊನಾಕ್ಸೈಡ್. ಹೌದಾ? ಸುಳುಹು 3. ಮನುಷ್ಯನಿಗೆ ಈ ಅನಿಲ ಅತ್ಯಂತ ವಿಷಕಾರಿ. ಕಾರ್ಬನ್ ಮೊನಾಕ್ಸೈಡ್ ಅಂತ ಖಚಿತವಾಗಿದೆಯಾ? ಉತ್ತರವನ್ನು ನೋಡಬಹುದಾ? ಉತ್ತರವನ್ನು ನೋಡೋಣ. ಕಾರ್ಬನ್ ಮೊನಾಕ್ಸೈಡ್ ಉತ್ತರ ಸರಿಯಾಗಿದೆ. ಸ್ವಲ್ಪ ತಡ ಮಾಡಿದಿರಿ ಇಬ್ಬರೂ. ಬಹಳ ಸ್ಪರ್ಧಾತ್ಮಕವಾಗಿ ತಾವು ಉತ್ತರ ಕೊಡ್ತಾ ಇದ್ದೀರಿ, ಸಂತೋಷ ಕೊಡ್ತಾ ಇದೆ. ಎಷ್ಟು ಸುಳುಹು ತಗೊಂಡು ಉತ್ತರ ಕೊಟ್ರಿ? 2 ಸುಳುಹು ತಗೊಂಡು ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಜೀವಜಲ ಮತ್ತು ಸುಸ್ಥಿರತೆ, ಸಂಪಾದಕರು ಶ್ರೀಮತಿ ಹರಿಪ್ರಸಾದ್ ಅವರು. ನಾವು ಕೇಳುವ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ಮನೆ ನೊಣವು ಯಾವಾಗಲೂ ತನ್ನ ಕಾಲುಗಳನ್ನು ಮತ್ತು ರೆಕ್ಕೆಗಳನ್ನು ಸ್ವಚ್ಛಗೊಳಿಸಿಕೊಳ್ಳುತ್ತಿರುತ್ತದೆ. ಏಕೆ? ಇದರ ಪರಿಣಾಮ ಏನು? ಮನೆ ನೊಣ ಅಂದರೆ ಹೌಸ್ ಫ್ಲೈ.
ಕೂತಿರೋದನ್ನ ನೋಡಿದ್ದೀರಾ ಎಲ್ಲಾದರೂ ಒಂದು ಕಡೆ? ಸುಮ್ಮನೆ ಕೂತ್ಕೊಳ್ಳಲ್ಲ, ಅದು ಸ್ವಚ್ಛಗೊಳಿಸ್ಕೋತಾನೇ ಇರುತ್ತೆ. ರೆಕ್ಕೆಗಳನ್ನು, ಕೈಗಳನ್ನು, ಕಾಲುಗಳನ್ನು, ಬಾಯನ್ನು ಯಾಕೆ ಸ್ವಚ್ಛ ಮಾಡಿಕೊಳ್ಳುತ್ತೆ? ಪ್ರಶ್ನೆಯ ಮೊದಲ ಭಾಗ. ಹೀಗೆ ಸ್ವಚ್ಛ ಮಾಡಿಕೊಳ್ಳೋದ್ರಿಂದ ಯಾರಿಗೆ ಅನುಕೂಲ, ಯಾರಿಗೆ ಅನಾನುಕೂಲ ಅಂತ ತಿಳ್ಕೋಬೇಕು. ಸಂಬಂಧಪಟ್ಟದ್ದು ಹೊರಗಡೆ ಪ್ರಶ್ನೆ ಅಲ್ಲ ಇದು. ಗೊತ್ತಾಗ್ತಾ ಇಲ್ವಾ ಇಬ್ರಿಗೂ? ಪ್ರಯತ್ನಿಸಬೇಕು ನೀವು. ಹೇಳಿ ಸಿರ್ಸಿ. ಸಂತಾನೋತ್ಪತ್ತಿ. 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 ರೆಕ್ಕೆ ಸ್ವಚ್ಛಗೊಳಿಸ್ಕೊಂಡ್ರೆ ಸಂತಾನೋತ್ಪತ್ತಿ ಹೇಗಾಗುತ್ತಪ್ಪ? ಕೋಲಾರ ಸರ್ ಅದು ತರ್ಕಬದ್ಧವಾಗಿ ಆಲೋಚನೆ ಮಾಡಿ. ಸರ್ ರೆಕ್ಕೆ ಸ್ವಚ್ಛ ಮಾಡ್ಕೊಳ್ಳೋದು ಮೋಸ್ಟ್ಲಿ ಇಟ್ ಹೆಲ್ಪ್ ಇಟ್ ಟು ಫ್ಲೈ. ಮತ್ತೆ ಅದು ಕೈ ಸ್ವಚ್ಛ ಮಾಡ್ಕೊಳ್ಳೋದು ಇನ್ನೊಂದು, ಅದಕ್ಕೆ ಫುಡ್ ಮೇಲೆ ಹೋಗಿ ಕೂತ್ಕೊಂಡು ಅದನ್ನು ತಿನ್ನಕ್ಕ. ಇಲ್ಲ, ನಿಮಗೆ ಪರಿಕಲ್ಪನೆ ಸಿಗ್ತಾ ಇಲ್ಲ ಇಬ್ಬರಿಗೂ. ಹಾಂ, ಪುಸ್ತಕ ಯಾರಿಗೂ ಕೊಡ್ತಾ ಇಲ್ಲ, ಆದರೆ ಉತ್ತರವನ್ನು ತಿಳ್ಕೊಳ್ಳೋಣ ನಾವು. ವೈಯಕ್ತಿಕ ಸ್ವಚ್ಛತೆ, ಪರ್ಸ್ನಲ್ ಹೈಜೀನ್. ಈ ನೊಣ ಏನು ಮಾಡುತ್ತೆ, ಎಲ್ಲ ಕಡೆನೂ ಹೋಗಿ ಕೂತ್ಕೊಳ್ಳುತ್ತೆ. ಕಸದ ತೊಟ್ಟಿ ಮೇಲೂ ಹೋಗಿ ಕೂತ್ಕೊಳ್ಳುತ್ತೆ. ಹಾಗೆ ಕೂತ್ಕೊಂಡಾಗ ಏನಾಗುತ್ತೆ, ಅದರ ಕಾಲುಗಳಿಗೆಲ್ಲ ಕಸ ಮೆತ್ಕೊಂಡಿರುತ್ತೆ. ಹಾಗೆ ಇರೋಕ್ಕಾಗುತ್ತಾ ಕಸದ ಜೊತೆ? ಅಯ್ಯೋ ಕಸ ಮೆತ್ಕೊಂಡ್ಬಿಟ್ಟಿದೆ ಅಂತ ನಾವೇನು ಮಾಡ್ತೀವಿ, ಕೈಕಾಲು ತೊಳ್ಕೊಂಡು ಬರ್ತೀವಲ್ವ ಆಡ್ಕೊಂಡು ಬಂದಮೇಲೆ. ಹಾಗೆ ನೊಣ ಏನು ಮಾಡುತ್ತೆ, ನನ್ನ ಕಾಲಿಗೆ ಕಸ ಮೆತ್ಕೊಂಡಿದೆ ಅಂತ ಅದನ್ನು ಸ್ವಚ್ಛಗೊಳಿಸುತ್ತದೆ. ಆದರೆ ಸ್ವಚ್ಛಗೊಳಿಸೋ ಸಂದರ್ಭದಲ್ಲಿ ಆಹಾರ ಪದಾರ್ಥದ ಮೇಲೆ ಏನಾದರೂ ಕೂತಿದ್ರೆ ಸ್ವಚ್ಛಗೊಳಿಸಿದಾಗ ಅದರ ಕಾಲಿಗೆ ಅಂಟ್ಕೊಂಡಿದ್ದಂಥ ಕೊಳೆ ಏನಿದೆ, ಆ ಕೊಳೆಯಲ್ಲಿ ಏನು ಬ್ಯಾಕ್ಟೀರಿಯಾ, ವೈರಸ್ಗಳಿವೆ, ಅವೆಲ್ಲ ಆಹಾರ ಪದಾರ್ಥದಲ್ಲಿ ಬೆರೆಯುತ್ತೆ. ಯಾರಿಗನುಕೂಲ, ಯಾರಿಗನಾನುಕೂಲ? ನಮ್ಗೆ ಅನಾನುಕೂಲ, ಅದಕ್ಕೆ ನೊಣಕ್ಕೆ ಅನುಕೂಲ. ವೈಯಕ್ತಿಕ ಸ್ವಚ್ಛತೆ ಆರೋಗ್ಯವಾಗಿರುತ್ತೆ. ಅನಾನುಕೂಲ, ನಮಗೆ ನಾನಾ ರೋಗಗಳು ಬರುತ್ತೆ. ಈ ಸೂಕ್ಷ್ಮಗಳನ್ನು ನಾವು ಗಮನಿಸಬೇಕಾಗುತ್ತೆ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಮಾಯಾ ಚೌಕಗಳ ಮಾಯಾ ಪ್ರಪಂಚ, ಪ್ರೊಫೆಸರ್ BK ವಿಶ್ವನಾಥರಾವ್ ಬರೆದದ್ದು. ನಮ್ಮ ಪ್ರಶ್ನೆ, ಈ ಚಿತ್ರವನ್ನು ಗುರುತಿಸಿ. ಸೂಕ್ಷ್ಮವಾಗಿ ಗಮನಿಸಿ, ಗೊಂದಲ ಮಾಡ್ಕೋಬೇಡಿ. ಚಿತ್ರವನ್ನು ನೋಡು. ಕೋಲಾರ ತಂಡದವರು ಬಜರುತ್ತಿದ್ದಾರೆ. ಸರ್ ಅದು ವೋಕಲ್ ಕಾರ್ಡ್ ಸರ್. ವೋಕಲ್ ಕಾರ್ಡ್ಸ್. ಸಿರ್ಸಿ ಶೈಕ್ಷಣಿಕ ಜಿಲ್ಲೆ. ಆಯ್ಕೆಗಳ ಕೊಡ್ಲ. ಆಯ್ಕೆಗಳನ್ನು ನೋಡೋಣ. ವಾಯುನಾಳ, ಟ್ರೇಕಿಯ. ಕರುಳ ಉಂಗುರ ಸ್ನಾಯು, ಇಂಟೆಸ್ಟೈನಲ್ ರಿಂಗ್ ಮಸಲ್ಸ್. ಹೃದಯ ಕವಾಟ, ಹಾರ್ಟ್ ವಾಲ್ವ್. ಧ್ವನಿ ತಂತು, ವೋಕಲ್ ಕಾರ್ಡ್ಸ್. ವಾಯುನಾಳ. ವಾಯುನಾಳ, ಟ್ರೇಕಿಯ. ಉತ್ತರವನ್ನು ನೋಡೋಣ. ಧ್ವನಿತಂತು ಅನ್ನೋದು ಸರಿಯಾದ ಉತ್ತರ. ವೋಕಲ್ ಕಾರ್ಡ್ಸ್ ಧ್ವನಿ ಪೆಟ್ಟಿಗೆ ಒಳಗೆ ಇರುತ್ತೆ. ಶ್ವಾಸಕೋಶಗಳ ಒಳಗೆ ಇರ್ತಕ್ಕಂಥ ಗಾಳಿ ನುಗ್ಗಿದಾಗ ಆ ವೋಕಲ್ ಕಾರ್ಡ್ಸ್ ಹೇಗೆ ಪ್ರತ್ಯೇಕಗೊಳ್ಳುತ್ತೆ, ಕರ್ಕಶ ಶಬ್ದ, ರಾ ಸೌಂಡ್ ಉತ್ಪಾದನೆಯಾಗುತ್ತೆ. ಆ ರಾ ಸೌಂಡು ನಮ್ಮ ಗಂಟಲಿನ ಒಳಗೆ ಬಂದಾಗ, ಗಂಟಲಿಂದ ಬಾಯಿ ಒಳಗೆ ಬಂದಾಗ, ಬಾಯಲ್ಲಿರುವ ನಾಲಿಗೆ, ಸಾಫ್ಟ್ ಪ್ಯಾಲೆಟ್, ಮೃದು ತಾಲು, ತುಟಿಗಳು, ಹಲ್ಲುಗಳು, ನಾಲಿಗೆ ಇವೆಲ್ಲ ಸೇರಿಕೊಂಡು ಬೇರೆ ಬೇರೆ ಅಕ್ಷರಗಳನ್ನು ಉತ್ಪಾದನೆ ಮಾಡುತ್ತೆ. ಆ ಅಕ್ಷರಗಳ ಸಹಾಯದಿಂದ ಶಬ್ದಗಳನ್ನು ರೂಪಿಸಿ, ವಾಕ್ಯಗಳನ್ನು ರೂಪಿಸಿ ನಾವು ಸಂವಹನ ಕ್ರಿಯೆಯಲ್ಲಿ ತೊಡಗುತ್ತೇವೆ. ಸಂಗೀತವನ್ನು ಹಾಡುವವರ ಧ್ವನಿ ತಂತುಗಳು ಹೇಗಿರುತ್ತವೆ ಅನ್ನೋದು ಈ ಚಿತ್ರ ತೋರಿಸ್ತು. ಆ ಶಬ್ದವನ್ನು ನೀವು ಕೇಳಿಲ್ಲ. ಶಬ್ದವನ್ನು ಕೇಳಿದರೆ ಅಲ್ಲಿ ಸಾ, ಪಾ ಎಲ್ಲ ರಾಗಗಳನ್ನು ಹಾಡ್ತಾ ಇದ್ದರು. ಆ ಸಂದರ್ಭದ ಚಲನೆ ಹೇಗಿರುತ್ತೆ, ಸೊಗಸಾದ ಚಿತ್ರವನ್ನು ನಾವೀಗಷ್ಟೇ ನೋಡಿದ್ವಿ. ಈಗ ನಾವು ಒಂದು ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೇವೆ. ಚಟ್ಪಟ್ ಚಿನ್ಕುರುಳಿ. ಪ್ರತಿಯೊಂದು ತಂಡಕ್ಕೂ 5 ಪ್ರಶ್ನೆಗಳನ್ನು ಕೇಳ್ತೇವೆ. 5 ಸರಿ ಉತ್ತರ ನೀಡಿದರೆ 5 ಪುಸ್ತಕ ತಮ್ಮದು. ಮೊದಲ ಅವಕಾಶ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡದ ವಿದ್ಯಾರ್ಥಿಗಳಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ಜೂನ್ 22ರಂದು ಉತ್ತರ ಧ್ರುವದಲ್ಲಿ ಬೆಳಕು ಎಷ್ಟು ಗಂಟೆಗಳ ಕಾಲ ಇರುತ್ತದೆ? 12 ಗಂಟೆ, 24 ಗಂಟೆ? 12 ಗಂಟೆ. ಮುಂದಿನ ಪ್ರಶ್ನೆ,
ಮನುಷ್ಯರ ಶ್ರವಣ ವ್ಯಾಪ್ತಿ ಎಷ್ಟು? 20ರಿಂದ 20,000 ಹರ್ಟ್ಜ್. 20ರಿಂದ 20,000 ಹರ್ಟ್ಸ್. ಮುಂದಿನ ಪ್ರಶ್ನೆ, ಮೆನ್ಲೋ ಪಾರ್ಕಿನ ಮಾಯಗಾರ ವಿಸರ್ಡ್ ಆಫ್ ಮೆನ್ಲೋ ಪಾರ್ಕ್ ಯಾರು? ನ್ಯೂಟನ್, ಎಡಿಸನ್? ನ್ಯೂಟನ್. ಮುಂದಿನ ಪ್ರಶ್ನೆ, ಅಸ್ಕಾರ್ಬಿಕ್ ಆಸಿಡ್ ಇದರ ಜನಪ್ರಿಯ ಹೆಸರೇನು? ವಿಟಮಿನ್ ಸಿ, ವಿಟಮಿನ್ ಡಿ? ವಿಟಮಿನ್ ಸಿ. ಮುಂದಿನ ಪ್ರಶ್ನೆ, ನಮ್ಮ ಮನೆಯಲ್ಲಿ ಹಾಗೂ ಜೆಟ್ ವಿಮಾನಗಳಲ್ಲಿ ಉಪಯೋಗವಾಗುವ ಸಾಮಾನ್ಯ ಇಂಧನ ಯಾವುದು? ಸೀಮೆ ಎಣ್ಣೆ, ಹರಳೆಣ್ಣೆ? ಹರಳೆಣ್ಣೆ. ಮುಂದಿನ ಪ್ರಶ್ನೆ, ಇಲ್ಲ, ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ, 24 ಗಂಟೆಗಳ ಕಾಲ ಬೆಳಕಿರುತ್ತೆ, ಯಾಕಂದರೆ ಉತ್ತರ ಧ್ರುವದಲ್ಲಿ ನಾವು ಕೇಳ್ತಾ ಇರೋದು ಅಲ್ವಾ. ಮುಂದಿನ ಪ್ರಶ್ನೆ, 20ರಿಂದ 20,000 ಹರ್ಟ್ಸ್ ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಪುಸ್ತಕ ದೊರೀತಾ ಇದೆ. ಮೆನ್ಲೋ ಪಾರ್ಕಿನ ಮಾಯಗಾರ ಅಂದರೆ ವಿದ್ಯುತ್ ಬಲ್ಬನ್ನು, ಬುರುಡೆಯನ್ನು, ವಿದ್ಯುತ್ ದೀಪವನ್ನು ಕಂಡು ಹಿಡಿದಾಗ ಆತ ಏನು ಮಾಡ್ತಾನೆ, ತನ್ನ ಪ್ರಯೋಗಾಲಯದ ಸುತ್ತಲೂ ದೀಪಗಳಿಂದ ಅಲಂಕರಿಸ್ಬಿಡ್ತಾನೆ. ಎಲ್ಲರೂ ಬಂದು ನೋಡ್ತಾರೆ, ಏನು ಇಡೀ ಕಟ್ಟಡವೇ ಬೆಳಕಿಂದ ಹೊಳಿತಾ ಇದೆಯಲ್ಲ ಅಂತ ಹೇಳಿ. ಆಗ ಅವನಿಗೆ ಜನ ಕೊಡುವಂಥ ಬಿರುದದು ವಿಸರ್ಡ್ ಆಫ್ ಮೆನ್ಲೋ ಪಾರ್ಕ್ ಅಂತ. ಮೆನ್ಲೋ ಪಾರ್ಕ್ ಅಂದರೆ ಆತನ ಪ್ರಯೋಗಶಾಲೆ ಇದ್ದಂಥ ಸ್ಥಳ ಅದು. ಪುಸ್ತಕ ತಮಗೆ ದೊರೀತಾ ಇಲ್ಲ. ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಅಂತ ಹೇಳಿದ್ದೀರಿ, ಸರಿಯಾಗಿದೆ. 5ನೇ ಪ್ರಶ್ನೆಗೆ ಉತ್ತರ, ಸೀಮೆ ಎಣ್ಣೆಯನ್ನು ಸೀಮೆ ಎಣ್ಣೆ ಅಂದರೆ ಗೊತ್ತಾಗುತ್ತಾ? ಕೆರೋಸಿನ್ನ ಬಳಸ್ತಾರೆ ಮನೆಯಲ್ಲೂ ಮತ್ತು ಜೆಟ್ ವಿಮಾನಗಳಲ್ಲಿ. ಎಷ್ಟು ಪ್ರಶ್ನೆಗೆ ಸರಿ ಉತ್ತರ ಕೊಟ್ರಿ? 2 ಪ್ರಶ್ನೆಗೆ ಕೊಟ್ಟಿದ್ದೀರಿ. 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ಬಂತು ಕೋಲಾರ ತಂಡದ ವಿದ್ಯಾರ್ಥಿಗಳಿಗೆ. ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆ ಕೇಳ್ತೇವೆ. ಮೊದಲ ಪ್ರಶ್ನೆ, ವಿವಿಧ ಉಕ್ಕು, ಸ್ಟೀಲ್ ತಯಾರಿಕೆಯಲ್ಲಿ ಬಳಸುವ 2 ಪ್ರಧಾನ ರಾಸಾಯನಿಕಗಳಲ್ಲಿ ಒಂದು ಕಬ್ಬಿಣ, ಮತ್ತೊಂದು ಯಾವುದು? ಕಾರ್ಬನ್, ಕ್ರೋಮಿಯಂ? ಕಾರ್ಬನ್ ಸರ್. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಹಗುರ ಮರಮಟ್ಟು ಯಾವುದು? ಬಾಲ್ಸಾ, ಮಹಾಗನಿ? ಮರಮಟ್ಟು ಅಂದರೆ ವುಡ್. ಮಹಾಗಣಿ. 1 ಘನ ಸೆಂಟಿಮೀಟರ್ ನೀರು ಎಷ್ಟು ಗ್ರಾಂ ತೂಗುತ್ತದೆ? 1 ಗ್ರಾಂ, 1.05 1 ಗ್ರಾಂ. ಮುಂದಿನ ಪ್ರಶ್ನೆ, ಪರಮಾಣು ಶಕ್ತಿ ಚಾಲಿತ ಮೊದಲ ಸಬ್ಮೆರಿನ್ ಯಾವುದು? ಅರಿಹಂತ್, ನಾಟಿಲಸ್? ಅರಿಹಂತ್. ಇವುಗಳಲ್ಲಿ ಯಾವ ಸಂಖ್ಯೆಯು ದೊಡ್ಡದು? ಗಿಗಾಮೀಟರ್, ಟೆರಾಮೀಟರ್? ಟೆರಾಮೀಟರ್. 5 ಪ್ರಶ್ನೆಗಳು ಮುಗಿದಿವೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ ಕಾರ್ಬನ್, ಉತ್ತರ ಸರಿಯಾಗಿದೆ. 2 ಉತ್ತರ ಬಾಲ್ಸಾ ವುಡ್ ಅತ್ಯಂತ ಹಗುರವಾದದ್ದು, ಮಹಾಗನಿ ತುಂಬ ತೂಕ ಇರುತ್ತೆ ಆ ಮರಕ್ಕೆ. 3ನೇ ಪ್ರಶ್ನೆಗೆ ಉತ್ತರ 1 ಗ್ರಾಂ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ನಾಟಿಲಸ್, ಅರಿಹಂತ್ ಅಲ್ಲ. ಅರಿಹಂತ್ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಅದನ್ನು ಉದ್ಘಾಟನೆ ಮಾಡಿದ್ರು ನಮ್ಮ ಪ್ರಧಾನಿಗಳು, ಅದು ಬೇರೆ ವಿಚಾರ. ಆದರೆ ಜಗತ್ತಲ್ಲಿ ಮೊದಲು ರೂಪುಗೊಂಡದ್ದು ನಾಟಿಲಸ್. ಅದನ್ನು ನೋಡಬೇಕು ನೀವು, ಉತ್ತರಗಳಲ್ಲಿ ಯಾವುದು ಮೊದಲು ಯಾವುದು ನಂತರ ಅಂತ. ಪುಸ್ತಕ ದೊರೀತಾ ಇಲ್ಲ. 5ನೇ ಪ್ರಶ್ನೆಗೆ ಉತ್ತರ ಟೆರಾಮೀಟರ್, ತಾವು ಹೇಳಿದ್ದಲ್ವಾ? ಉತ್ತರ ಸರಿಯಾಗಿದೆ. 3 ಪ್ರಶ್ನೆಗಳಿಗೆ ಸರಿ ಉತ್ತರ ನೀಡಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಮತ್ತೊಂದು ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ವಿಜ್ಞಾನ ಅಂದ ಮೇಲೆ ಪ್ರಯೋಗಗಳನ್ನು ಮಾಡಿ ತಿಳಿಯಲೇಬೇಕಾಗುತ್ತೆ. ಸಿದ್ಧಾಂತ ಬೇರೆ, ಪ್ರಯೋಗ ಬೇರೆ. ಹಾಗಾಗಿ ಇವತ್ತು ಯಾವ ಯಾವ ಪ್ರಯೋಗಗಳನ್ನು ನಮ್ಮ ತಜ್ಞರು ಮಾಡಲಿದ್ದಾರೆ, ಏನನ್ನು ಕಲೀಲಿದ್ದೇವೆ, ನಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೇವೆ. ಈ ಪ್ರಯೋಗಗಳನ್ನು ಮಾಡಿ ತೋರಿಸಲಿಕ್ಕೆ ಬಂದಿದ್ದಾರೆ ಶ್ರೀ ದೇಶಪಾಂಡೆ ಹಾಗೂ ಶ್ರೀ P.A. ಸಿದ್ನಾಳ್ ಅವರು. ಇಬ್ಬರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಯಾರು ಮೊದಲು ಪ್ರಯೋಗ ಮಾಡಿ ತೋರಿಸ್ತೀವಿ? ದಯವಿಟ್ಟು ಮಾಡಿ ಸರ್. ಮಕ್ಕಳೇ, ಒಂದು ಸರಳವಾದಂಥ ಪ್ರಯೋಗವನ್ನು ಮಾಡೋಣ. ಇಲ್ಲಿ ಒಂದು ಖಾಲಿ ಬೀಕರ್ ಇದೆ. ಇಲ್ಲಿ ಒಂದು ವಿದ್ಯುನ್ಮಂಡಲ ಇದೆ. ಈ ವಿದ್ಯುನ್ಮಂಡಲದ 2 ಎಲೆಕ್ಟ್ರೋಡ್ಗಳನ್ನು ಖಾಲಿ ಬೀಕರ್ನಲ್ಲಿ ಹಾಕ್ತಾ ಇದ್ದೀನಿ ನಾನು. ಇಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಕಾಣ್ತಾ ಇಲ್ಲ. ಮಕ್ಕಳೇ, ಈಗ ಈ ಖಾಲಿ ಗ್ಲಾಸ್ನಲ್ಲಿ ಒಂದು ದ್ರಾವಣವನ್ನು, ಉಪ್ಪಿನ ದ್ರಾವಣವನ್ನು ತಯಾರಿಸಿಕೊಳ್ಳೋಣ ನಾವು. ಈಗ ಸೂಕ್ಷ್ಮವಾಗಿ ವೀಕ್ಷಿಸಿ ಮಕ್ಕಳೇ.
ಈಗ ತಮಗೆ ಕಾಣ್ತಾ ಇದೆ, ದೀಪ ಬೆಳಗ್ತಾ ಇದೆ, ಹೌದಾ? ಈಗ ಸರ್ ತಮ್ಮ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆಯನ್ನು ನೋಡೋಣ. ಉಪ್ಪಿನ ದ್ರಾವಣ ಹಾಕಿದಾಗ ದೀಪ ಬೆಳಗಲು ಕಾರಣವೇನು? ಮೊದಲು ಏನೂ ಇರಲಿಲ್ಲ, ಅದಕ್ಕೆ ಅದು ಆಗಲಿಲ್ಲ. ಈಗ ಉಪ್ಪಿನ ಸೊಲ್ಯೂಷನ್ ಅಂದರೆ ಅಲ್ಲಿ ಡಿಸೋಸಿಯೇಷನ್ ಆಗುತ್ತೆ. ಏನು? ಅಲ್ಲಿ NaCl ಇರುತ್ತಲ್ಲ ಸರ್, ಅದು Na ಪ್ಲಸ್ ಮತ್ತು Cl- ಆಗಿ ಡಿಸೋಸಿಯೇಟ್ ಆಗುತ್ತೆ. ಇದು ಎಲೆಕ್ಟ್ರೋಲಿಸಿಸ್ ಸರ್. ಇದು ಅವಾಗ ಡಿಸೋಸಿಯೇಷನ್ ಆಗಿದ್ರಿಂದವ ಇದು ಕರೆಂಟ್ ಕಂಡಕ್ಟ್ ಮಾಡ್ತದೆ. ಕೋಲಾರ? ಸರ್, ಆ್ಯಕ್ಚುಯಲ್ ಆಗಿ ಏರ್ ಇಸ್ ಅ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಹೆನ್ಸ್ ಅದು ಏರ್ ಇದ್ದಾಗ ಎಲೆಕ್ಟ್ರಿಸಿಟಿ ಅದರೊಳಗೆ ಪಾಸ್ ಆಗಲಿಲ್ಲ. ಈಗ ಉಪ್ಪಿನ ದ್ರಾವಣವನ್ನು ಹಾಕಿದಾಗ ಅದನ್ನು ಬ್ರೈನ್ ಅಂತ ಕರಿತೀವಿ ಸರ್ ನಾವು. ಆಗ ಅದರಲ್ಲಿ ಉಪ್ಪಿನ ದ್ರಾವಣ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಬಿಕಾಸ್ ವೆನ್ ಸಾಲ್ಟ್ ಡಿಸಾಲ್ವ್ಸ್ ಇನ್ ವಾಟರ್ ಇಟ್ ಫಾರ್ಮ್ಸ್ ಸೋಡಿಯಂ ಅಯನ್ಸ್ ಆ್ಯಂಡ್ ಕ್ಲೋರಿನ್ ಅಯನ್ಸ್. ಈ ಸೋಡಿಯಂ ಅಯನ್ಸ್ ಅನ್ನೋದು ಪಾಸಿಟಿವ್ ಚಾರ್ಜ್ ಇದ್ದರಿಂದ ಅದು ಕ್ಯಾಥೋಡ್ ಕರೆ ಹೋಗುತ್ತೆ ಸರ್. ಆಮೇಲೆ ಕ್ಲೋರಿನ್ ಅಯೋನ್ ಬಂದ್ಬಿಟ್ಟು ನೆಗೆಟಿವ್ ಇದ್ದಾಗ ಅದು ಆ್ಯನೋಡ್ ಕಡೆ ಹೋಗುತ್ತೆ ಸರ್. ಕ್ಲೋರಿನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇರುತ್ತೆ. ಈಗ ಮತ್ತೊಂದು ಹೈಡ್ರೋಜನ್ ಗ್ಯಾಸ್ ಕೂಡ ಲಿಬರೇಟ್ ಆಗ್ತಾ ಇರುತ್ತೆ. ಅಲ್ಲಿ ಮಿಕ್ಕಿರೋದು ಬಂದ್ಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ ಸರ್. ಇಲ್ಲಿ ಬರೋ ಕ್ಲೋರಿನನ್ನು ನಾವು ಕ್ಲೋರಿನ್ ಬಂದ್ಬಿಟ್ಟು ನಾವು ಡಿಸ್ಇನ್ಫೆಕ್ಟೆಂಟ್ ಥರ ಯೂಸ್ ಮಾಡಬಹುದು. ಮತ್ತು ಹೈಡ್ರೋಜನನ್ನು ಬಂದ್ಬಿಟ್ಟು ಅಮೋನಿಯಾ ತಯಾರಿಕೆಯಲ್ಲಿ ಅಲ್ಲಿ ಉಳಿದಿರೋ ಸೋಡಿಯಂ ಹೈಡ್ರಾಕ್ಸೈಡ್ ಬಂದ್ಬಿಟ್ಟು ಬೇಸ್. ಅದು ಯಾರಿಗೆ ಕೊಡೋಣ ಸರ್? ಶಿರ್ಸಿ ಮಕ್ಕಳು, ಕೋಲಾರ ಮಕ್ಕಳು ಚೆನ್ನಾಗಿ ಅದನ್ನು ವಿವರಣೆ ಕೊಟ್ಟಿದ್ದಾರೆ. ಆದರೆ ಒಂದು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು ಸರ್. ಫಸ್ಟ್ ಹೇಳಿದ್ರಲ್ಲ ನೀವು, ಏರ್ನಲ್ಲಿ ಕಂಡಕ್ಟ್ ಆಗಲಿಲ್ಲ ಅಂತ ಹೇಳಿ. ಸೋಡಿಯಂ ಕ್ಲೋರೈಡ್ ಹಾಕಿದಾಗ ಕಂಡಕ್ಟ್ ಆಯಿತು. ಏನಾಯ್ತಾಗ? ನೀವು ಹೇಳಿದಿರಿ, ಉತ್ತರಕ್ಕೆ ಸಮಯಕ್ಕೆ ಬಂದಿದ್ದೀರಾ, ಏನಾಯಿತು ಹೇಳಿ. ಡಿಸೋಸಿಯೇಷನ್ ಸರ್. ಅದು ನೀರು, ನೀವು ನೀರನ್ನು ಬೇರೆ ಕಡೆ ಹಾಕಿದಾಗೂ ಸಹಿತ ಡಿಸೋಸಿಯೇಷನ್ ಆಗತ್ತೆ. ಹೌದು ಸರ್, ಹೌದು. ಸೋಡಿಯಂ ಹೈಡ್ರಾಕ್ಸೈಡ್ ನಲ್ಲಿ ನೀವು ಸೋಡಿಯಂ ಕ್ಲೋರೈಡ್ ಅನ್ನ ನೀರಿನಲ್ಲಿ ಹಾಕಿದ್ರಿ ಅಂದ್ರೆ ಸೋಡಿಯಂ ಅಯಾನು ಮತ್ತು ಕ್ಲೋರಿನ್ ಅಯಾನ್ ಆಗತ್ತೆ. ಹಾಂ ಸರ್. ಇಲ್ಲೂ ಅದೇ ಆಗಿರೋದು. ಹಾಂ ಸರ್. ಹಾಗಾದ್ರೆ ವಿದ್ಯುತ್ ಹರಿಯೋದಕ್ಕೆ ಏನ್ ಕಾರಣ? Ions are conductors of electricity. Ions are good conductors of electricity, sir. ಈಗ ಏನಾಗುತ್ತೆ ಗೊತ್ತಾ, ಇದು ಮೊದಲು ವಿದ್ಯುನ್ಮಂಡಲ ಅಪೂರ್ಣ ಆಗಿತ್ತು. ಎಸ್ ಸರ್, ಹೌದು ಸರ್. ಇದ್ರ ಹಾಕಿದ ತಕ್ಷಣ ಅಯಾನುಗಳು ಟಚ್ ಆಗೋದ್ರಿಂದ ಎಲೆಕ್ಟ್ರಾನ್ಗಳು ಪ್ರವೇಶಿಸಲಿಕ್ಕೆ ಪ್ರಾರಂಭ ಆಗತ್ತೆ. ಆಗ ವಿದ್ಯುನ್ಮಂಡಲ ಪೂರ್ಣ ಆಗತ್ತೆ. ಓಕೆ ಸರ್. ಯಾರಿಗೆ ಕೊಡೋಣ ಸರ್? ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಕೋಲಾರ ತಂಡಕ್ಕೆ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಬಹಳ ಸಂತೋಷವಾಯಿತು. ಈಗ ಎರಡನೇ ಪ್ರಯೋಗವನ್ನು ನಾವು ನೋಡ್ತಾ ಇದ್ದೇವೆ. ವಿದ್ಯಾರ್ಥಿಗಳೇ, ಇದನ್ನು ಮಾಡಿ ತೋರಿಸ್ತಾ ಇದ್ದಾರೆ. ಇಲ್ಲಿಂದು ಉಪ್ಪಿನ ದ್ರಾವಣ ಇದೆ. ಉಪ್ಪಿನ ದ್ರಾವಣವನ್ನು ಒಂದು ಪ್ರಣಾಳದೊಳಗೆ ತಗೊಂಡಿದ್ದೀವಿ. ಇನ್ನೊಂದು ಪ್ರಣಾಳ ಇದೆ. ಇನ್ನೊಂದು ಪ್ರಣಾಳದೊಳಗೆ ಸ್ವಲ್ಪ ಪ್ರಮಾಣದೊಳಗೆ ಸಿಲ್ವರ್ ನೈಟ್ರೇಟ್ ದ್ರಾವಣವನ್ನು ತಗೋತಾ ಇದ್ದೀವಿ. ಹೆಚ್ಚು ಕಡಿಮೆ ಎರಡು ನಿರ್ವಹಣೆ ಇದಾವೆ, ಬಣ್ಣ ರಹಿತ ಅದಾವ. ಈ ಸಿಲ್ವರ್ ನೈಟ್ರೇಟ್ ದ್ರಾವಣಕ್ಕೆ ಸ್ವಲ್ಪ ಸೋಡಿಯಂ ಕ್ಲೋರೈಡ್ ದ್ರಾವಣವನ್ನು ಸೇರಿಸೋಣ. ಇಲ್ಲೊಂದು ವೈಟ್ ಪ್ರೆಸಿಪಿಟೇಟ್ ಉಂಟಾಗಿದೆ. ಇದ್ರ ಮೇಲೆ ಒಂದು ಪ್ರಶ್ನೆಯನ್ನು ಸರ್ ಕೇಳ್ತಾ ಇದ್ದಾರೆ. ಪ್ರಶ್ನೆಯನ್ನು ನೋಡೋಣ. ಇದು ಯಾವ ವಿಧದ ರಾಸಾಯನಿಕ ಕ್ರಿಯೆ? ಇದು ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಸರ್. ಇದು ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇಲ್ಲಿ ಸಿಲ್ವರ್ ನೈಟ್ರೇಡ್ ಕಡೆಗೆ ಸೋಡಿಯಂ ಕ್ಲೋರೈಡನ್ನು ಅವ್ರು ಮಿಕ್ಸ್ ಮಾಡಿದ್ರಲ್ಲ ಸರ್, ಆಗ ಸೋಡಿಯಂ ಸ್ವಲ್ಪ ಹೈಲಿ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತೆ. ಅದಕ್ಕೆ ಸೋಡಿಯಂ ಇದು ಸಿಲ್ವರನ್ನು ಡಿಸ್ಪ್ಲೇಸ್ ಮಾಡುತ್ತೆ. ಸೋಡಿಯಂ ನೈಟ್ರೇಟು ಕಡೆಗೆ ಇದು ಸಿಲ್ವರ್ ಕ್ಲೋರೈಡ್ ಆಗತ್ತೆ. ಈ ಸಿಲ್ವರ್ ಕ್ಲೋರೈಡ್ ಅನ್ನೋದು ಪ್ರೆಸಿಪಿಟೇಟ್. ಕೋಲಾರ ಸರ್, ಇದು ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗಿರುತ್ತೆ ಸರ್. ಅದರಲ್ಲಿ ಅವ್ರು ಹೇಳಿದ್ದಾಗೆ ಅದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಅದು ಕಡಿಮೆ ರಿಯಾಕ್ಟಿವ್ ಎಲಿಮೆಂಟ್ನ ಡಿಸ್ಪ್ಲೇಸ್ ಮಾಡುತ್ತೆ ಸರ್. ಯಾರಿಗೆ ಕೊಡೋಣ ಸರ್ ಅಂಕ? ಸಿರ್ಸಿ ತಂಡಕ್ಕೆ ಅಂಕವನ್ನು ಕೊಡ್ತಾ ಇದ್ದೇವೆ. ಈಗ ಇಂದಿನ ಈ ಮೂರನೇ ಕ್ವಾರ್ಟರ್ ಫೈನಲ್ ವಿಜ್ಞಾನ ರಸಪ್ರಶ್ನೆ ಸ್ಪರ್ಧೆ ರಾಜ್ಯ ಮಟ್ಟದಲ್ಲಿ ಏನೇನು ನಡೀತಾ ಇದೆ ಅದು ಮುಕ್ತಾಯ ಆಗಿದೆ.
ಯಾರಿಗೆ ಎಷ್ಟು ಅಂಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಮೊದಲು ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ ನಾವು ಬಹುಮಾನಗಳನ್ನು ಕೊಡ್ತಾ ಇದ್ದೇವೆ. 50 ಅಂಕಗಳು ಬಂದಿವೆ ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡದವರಿಗೆ. ಅವರಿಗೆ ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ, 2 ಸ್ಮರಣಿಕೆಗಳನ್ನು ಕೊಡ್ತಾ ಇದ್ದೇವೆ, ಹಾಗೆಯೇ 2 ಪ್ರಮಾಣ ಪತ್ರಗಳನ್ನು ಕೊಡ್ತಾ ಇದ್ದೇವೆ. ಅಭಿನಂದನೆಗಳು ಸಿರ್ಸಿ ಶೈಕ್ಷಣಿಕ ಜಿಲ್ಲಾ ತಂಡಕ್ಕೆ. ಕೋಲಾರ ತಂಡದವರಿಗೆ ಒಟ್ಟು 120 ಸೆಂಚುರಿ ಮೇಲೆ ಇನ್ನೂ 120 ಅಂಕಗಳು ದೊರೆತಿವೆ. ತಮಗೆ ಒಂದು ವಿಶೇಷವಾದ ಅಡಕ ಮುದ್ರಿಕೆ, ಮನೆ ಮನೆಗೆ ವಿಜ್ಞಾನ ಪರಿಷತ್ತಿನ ಕಥೆ, ಸೊಗಸಾದ ಅಡಕ ಮುದ್ರಿಕೆ ವಿಶೇಷ ಬಹುಮಾನವಾಗಿ ತಮಗೆ ದೊರೆಯುತ್ತಾ ಇದೆ. ದಯವಿಟ್ಟು ಸ್ವೀಕರಿಸಿ. ಕೋಲಾರ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಇನ್ನೂ ಒಂದು ಸಂತೋಷದ ಸುದ್ದಿ ಏನು ಅಂದರೆ, ತಾವು ಅತ್ಯಂತ ಹೆಚ್ಚಿನ ಅಂಕಗಳನ್ನು ಈ ಸ್ಪರ್ಧೆಯಲ್ಲಿ ಗಳಿಸಿರೋ ಕಾರಣ ಸಹಜವಾಗಿ ಮುಂದಿನ ಹಂತ ಸೆಮಿಫೈನಲ್ಗೆ ಆಯ್ಕೆಯಾಗಿದ್ದೀರಿ ಅನ್ನೋದನ್ನು ತಿಳಿಸೋಕ್ಕೆ ನಮಗೆಲ್ಲ ಸಂತೋಷವಾಗ್ತಾ ಇದೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.